ಹರೇ ಶ್ರೀನಿವಾಸ. ಸ್ನೇಹಿತರೆ, ಜನ್ಮದಿನದ ಬಗ್ಗೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಹುಟ್ಟುಹಬ್ಬವನ್ನು ಹೇಗೆ ಆಚರಣೆ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡ್ತೀನಂತೆ. ಮೊದಲಿಗೆ ಒಂದು ಹಾಡನ್ನು, ನಾನು ಜನ್ಮದಿನದ ಹಾಡನ್ನು ಕಳಿಸ್ತಾ ಇದ್ದೀನಿ. ಈ ವಿಡಿಯೋವನ್ನು ನಿಮ್ಮ ಮಕ್ಕಳ ಹುಟ್ಟುಹಬ್ಬದ ದಿನ ಪ್ಲೇ ಮಾಡಿರಿ, ಅಥವಾ ಅವರಿಗೆ ನನ್ನ ಕಡೆಯಿಂದ ಆಶೀರ್ವಾದಪೂರ್ವಕವಾಗಿ ಈ ವಿಡಿಯೋವನ್ನು ಕಳಿಸ್ತಾ ಇದ್ದೀನಿ. ಮತ್ತು ಹಿರಿಯರಿಗೆ ನನ್ನ ಕಡೆಯಿಂದ ಒಂದು ಸಣ್ಣ ಉಡುಗೊರೆ ಅಂತ ತಿಳ್ಕೊಂಡು, ನಿಮ್ಮ ಕುಟುಂಬಸ್ಥರು ಯಾರೇ ಆಗಿರಲಿ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಕ್ಕಂಥವ್ರಿಗೆ ನನ್ನ ಕಡೆಯಿಂದ ಸಣ್ಣ ಒಂದು ಉಡುಗೊರೆ ಅಂತ ಹೇಳ್ತಾ, ಮೊದಲಿಗೆ ಸಂಸ್ಕೃತದಲ್ಲಿದೆ ಅದನ್ನು ಹಾಡ್ತೀನಿ, ನಂತರ ಕನ್ನಡದ ಹಾಡನ್ನು ಹಾಡ್ತೀನಂತೆ. ಆಮೇಲೆ ನಿಮಗೆ ಜನ್ಮದಿನವನ್ನು ಹೇಗೆ ಆಚರಿಸ್ಕೊಳ್ಬೇಕು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಹಾಡನ್ನು ಪ್ರಾರಂಭ ಮಾಡ್ತೀನಿ. ಜನ್ಮದಿನಮಿದಂ ಐ ಪ್ರಿಯ ಸಖೇ, ಜನ್ಮದಿನಮಿದಂ ಐ ಪ್ರಿಯ ಸಖೇ, ಶಂತನೋತು ತೇ ಸರ್ವದಾ ಮುದಂ, ಶಂತನೋತು ತೇ ಸರ್ವದಾ ಮುದಂ. ಪ್ರಾರ್ಥಯಾಮಹೇ ಭವಶತಾಯುಷಿ, ಪ್ರಾರ್ಥಯಾಮಹೇ ಭವಶತಾಯುಷಿ. ಈಶ್ವರಃ ಸದಾ ತ್ವಾಂ ಚ ರಕ್ಷತು, ಈಶ್ವರಃ ಸದಾ ತ್ವಾಂ ಚ ರಕ್ಷತು. ಜನ್ಮದಿನಮಿದಂ ಐ ಪ್ರಿಯ ಸಖೇ, ಜನ್ಮದಿನಮಿದಂ ಐ ಪ್ರಿಯ ಸಖೇ, ಶಂತನೋತು ತೇ ಸರ್ವದಾ ಮುದಂ, ಶಂತನೋತು ತೇ ಸರ್ವದಾ ಮುದಂ. ಪುಣ್ಯಕರ್ಮಣ ಕೀರ್ತಿಮರ್ಜಯ, ಪುಣ್ಯಕರ್ಮಣ ಕೀರ್ತಿಮರ್ಜಯ. ಜೀವನಂ ತವ ಭವತು ಸಾರ್ಥಕಂ, ಜೀವನಂ ತವ ಭವತು ಸಾರ್ಥಕಂ. ಜನ್ಮದಿನಮಿದಂ ಐ ಪ್ರಿಯ ಸಖೇ, ಜನ್ಮದಿನಮಿದಂ ಐ ಪ್ರಿಯ ಸಖೇ, ಶಂತನೋತು ತೇ ಸರ್ವದಾ ಮುದಂ, ಶಂತನೋತು ತೇ ಸರ್ವದಾ ಮುದಂ. ಈಗ ಕನ್ನಡದಲ್ಲಿ ಹಾಡ್ತೀನಂತೆ. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವೂ ನಿನ್ನದಾಗಲಿ. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವೂ ನಿನ್ನದಾಗಲಿ. ಪ್ರಾರ್ಥಿಸುವೆವು ನಿನ್ನ ಆಯುಷ್ಯ ಪೂರ್ಣವಾಗಲಿ, ನೂರು ತುಂಬಲಿ. ಪ್ರಾರ್ಥಿಸುವೆವು ನಿನ್ನ ಆಯುಷ್ಯ ಪೂರ್ಣವಾಗಲಿ, ನೂರು ತುಂಬಲಿ. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವೂ ನಿನ್ನದಾಗಲಿ. ಪುಣ್ಯ ಹಾದಿಲಿ ನೀತಿ ಮಾರ್ಗದಿ, ಪುಣ್ಯ ಹಾದಿಲಿ ನೀತಿ ಮಾರ್ಗದಿ. ನಿನ್ನ ಜೀವನ ಎಂದು ಸಾಗಲಿ, ನಿನ್ನ ಜೀವನ ಎಂದು ಸಾಗಲಿ. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವೂ ನಿನ್ನದಾಗಲಿ. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವೂ ನಿನ್ನದಾಗಲಿ. ಸ್ನೇಹಿತರೆ, ನನ್ನ ಕಡೆಯಿಂದ ನಿಮ್ಮ ಮಕ್ಕಳ ಹುಟ್ಟುಹಬ್ಬಕ್ಕೆ ಒಂದು ಉಡುಗೊರೆ ಅಂತ ತಿಳ್ಕೊಳ್ರಿ. ನನ್ನ ಆಶೀರ್ವಾದವೂ ಸಹ ಆ ಮಕ್ಕಳಿಗೆ ಇರಲಿ. ಇನ್ನು ಹುಟ್ಟಿದ ಹಬ್ಬವನ್ನು ಹೇಗೆ ಆಚರಣೆ ಮಾಡಬೇಕು ಅಂತ ಕೇಳ್ತಾ ಇದ್ರಿ. ಹುಟ್ಟಿದ ಹಬ್ಬವನ್ನು ದಿನಾಂಕದ ಪ್ರಕಾರ ಯಾವತ್ತೂ ಆಚರಣೆಯನ್ನು ಮಾಡಬಾರ್ದು ಸ್ನೇಹಿತರೆ. ನಮ್ಮ ದೇಶದಲ್ಲಿ ಹಲವಾರು ವಿಭಿನ್ನ ರೀತಿಯ ಭಾವನಾತ್ಮಕ ಸಂಪ್ರದಾಯಗಳನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದರಲ್ಲಿ ಒಂದು ಅಂತಂದರೆ ಈ ಹುಟ್ಟಿದ ಹಬ್ಬ ಆಗಿರ್ಬೋದು, ಅಥವಾ ಮದುವೆ ದಿನಾಚರಣೆಗಳಾಗಿರ್ಬೋದು. ಹೀಗೆ ಕೆಲವೊಂದು ಆಚರಣೆಗಳನ್ನು ನಾವು ಮಾಡ್ತಾ ಬರ್ತಾ ಇದ್ದೀವಿ.
ಒಂದು ಮಗು ಮನೆಯಲ್ಲಿ ಜನಿಸಿದೆ ಅಂತಂದರೆ ಮನೆಯಲ್ಲೆಲ್ಲರಿಗೂ ಸಂತೋಷ ಆಗುತ್ತೆ. ಕುಟುಂಬಸ್ಥರಿಗೆ ಎಲ್ಲರಿಗೂ, ಅಜ್ಜಿ ತಾತಂದ್ರಿಗೆ, ತಾಯಿ ತಂದೆಗೆ ಮುಖ್ಯವಾಗಿ ಸಂತೋಷ ಆಗುತ್ತೆ. ಹೇಗೆ ಆಚರಣೆಯನ್ನು ಮಾಡಬೇಕು ಅನ್ನೋದನ್ನು ಮೊದಲನೇದಾಗಿ ನಾವು ತಿಳ್ಕೊಬೇಕಾಗತ್ತೆ. ಯಾವುದೇ ರೀತಿಯ ಆಡಂಬರದಿಂದ ಕೇಕ್ಗಳನ್ನು ತಂದು ಪಾರ್ಟಿಗಳನ್ನು ಅರೇಂಜ್ ಮಾಡಿ ಮತ್ತು ಕೇಕ್ ಕಟ್ ಮಾಡೋದು, ಮುಖ್ಯವಾಗಿ ಕ್ಯಾಂಡಲನ್ನು ಹಚ್ಚಿಬಿಟ್ಟು ಅದನ್ನು ಆರಿಸೋದು, ಇದೆಲ್ಲ ನಮ್ಮ ಪದ್ಧತಿಗಳಲ್ಲ, ನಮ್ಮ ಸಂಪ್ರದಾಯವೂ ಅಲ್ಲ. ದೀಪವನ್ನು ಹಚ್ಚೋದು ನಮ್ಮ ಒಂದು ಸಂಪ್ರದಾಯ ವಿನಃ ದೀಪವನ್ನು ಆರಿಸುವಂತಹ ಸಂಪ್ರದಾಯ ಯಾವತ್ತಿಗೂ ನಮಗೆ ಬಂದಿಲ್ಲ, ಹಿಂದೆನೂ ಇಲ್ಲ, ಮುಂದೆನೂ ಬರಬಾರ್ದು ಅನ್ನೋದೇ ಉದ್ದೇಶ. ಹಾಗಾಗಿ ಕ್ಯಾಂಡಲ್ ಹಚ್ಚೋದಾಗಲಿ, ಅದನ್ನು ಬಾಯಿಂದ ಉಫ್ ಅಂತ ಊದಿ ಆರಿಸೋದಾಗಲಿ, ಈ ಥರದ್ದನ್ನು ಯಾರೂ ಮಾಡಲಿಕ್ಕೆ ಹೋಗಬೇಡ್ರಿ. ದೀಪವನ್ನು ಹಚ್ಚೋದ್ರಿಂದ ನಾವು ವಂಶ ಅಭಿವೃದ್ಧಿ ಆಗುತ್ತೆ, ಮನೆ ಬೆಳಗುತ್ತೆ ಅಂತ ಹೇಳ್ತೀವಿ. ದೀಪವನ್ನು ಆರಿಸಿದ್ರೆ ಏನಾಗುತ್ತೆ ನೀವೇ ಯೋಚನೆ ಮಾಡಿರಿ. ಹಾಗಾಗಿ ಕೇಕ್ಗಳನ್ನು ತಂದು ಕಟ್ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ದೀಪವನ್ನು ಹಚ್ಚಿ ಊದಿ ದೀಪವನ್ನು ಆರಿಸೋದು ಇದು ಮಹಾ ಅಪರಾಧ, ಇದು ವಂಶ ನಾಶವಾಗುತ್ತೆ. ಹಾಗಾಗಿ ಇಂತಹ ತಪ್ಪುಗಳನ್ನು ಮಾಡಬೇಡ್ರಿ. ಯಾವ ರೀತಿಯಿಂದ ನಾವು ನಮ್ಮ ಒಂದು ಸಂಸ್ಕೃತಿಯನ್ನು ನಾವು ಮುಂದೆ ನಡೆಸ್ಕೊಂಡು ಹೋಗಬೇಕು, ನಮ್ಮ ಧರ್ಮವನ್ನು ನಾವು ನಡೆಸಬೇಕು, ನಮ್ಮ ಆಚಾರ ವಿಚಾರಗಳನ್ನು ಉಳಿಸ್ಬೇಕು, ಮುಂದಿನ ಪೀಳಿಗೆಗೆ ಅದನ್ನು ಕಲಿಸ್ಕೊಡ್ಬೇಕು. ನಾವು ಮರ್ತೋಗಿ ನಾವು ಬೇರೆ ಒಂದು ವಿದೇಶದ ಒಂದು ಆಚರಣೆಗಳನ್ನು ಮಾಡ್ತಾ ನಮ್ಮ ಧರ್ಮ ನಮ್ಮ ಸಂಸ್ಕೃತಿಯನ್ನು ನಾವು ಮರೆತು ಹೋಗಿಬಿಟ್ರೆ ಮುಂದಿನ ಮಕ್ಕಳು ಸಹ ಇದೇ ಥರನೇ ನಮ್ಮ ತಾಯಿ ತಂದೆ ಮಾಡ್ತಾಯಿದ್ರು, ಇದೇ ಸಂಪ್ರದಾಯ ಅನಿಸುತ್ತೆ ಅಂತ ಹೇಳಿ ಅದನ್ನೇ ಮುಂದುವರಿಸ್ತಾರೆ ವಿನಃ ನಮ್ಮ ಸಂಪ್ರದಾಯ ನಮ್ಮ ಒಂದು ನೀತಿಗಳನ್ನು ಮರೆತು ಬಿಡ್ತಾರೆ. ಹಾಗಾಗಿ ಇಂಥ ಒಂದು ಸಂಪ್ರದಾಯಗಳು ನಮ್ಮಲ್ಲಿ ಇಲ್ಲ, ನಾವು ಆಚರಣೆಯನ್ನು ಮಾಡಬಾರ್ದು. ಇನ್ನು ಹುಟ್ಟಿದ ಹಬ್ಬವನ್ನು ದಿನಾಂಕದ ಪ್ರಕಾರ ಯಾವತ್ತೂ ನಾವು ಆಚರಣೆಯನ್ನು ಮಾಡಬಾರ್ದು. ದಿನಾಂಕಗಳು ಬೇರೆ ಬಂದಿರುತ್ತೆ, ಹುಟ್ಟಿದಂಥ ನಕ್ಷತ್ರ ಬೇರೆ ಇರುತ್ತೆ. ಹಾಗಾಗಿ ನಾವು ಆಚರಣೆ ಮಾಡ್ತಕ್ಕಂಥದ್ದು ನಕ್ಷತ್ರದ ಪ್ರಕಾರ, ಯಾವ ನಕ್ಷತ್ರದಲ್ಲಿ ಜನನ ಆಗಿದೆಯೋ ಮಗುವಿಂದು ಜನ್ಮ ನಕ್ಷತ್ರ ಅಂತ ಕರಿತೀವಿ. ಆ ರೀತಿಯಾಗಿ ಜನ್ಮ ನಕ್ಷತ್ರದ ದಿನವೇ ನಾವು ಹುಟ್ಟಿದ ಹಬ್ಬವನ್ನು ಆಚರಣೆಯನ್ನು ಮಾಡ್ಕೋಬೇಕು. ಅವತ್ತು ಆಗಲಿಲ್ಲ ಅಂತಂದರೆ ಮಿತಿಯ ಪ್ರಕಾರ ಆಚರಣೆಯನ್ನು ಮಾಡ್ಬೋದು. ತಿಥಿ ಅಂತ ಹೇಳಬಾರ್ದು, ಹುಟ್ಟಿದ ಹಬ್ಬ ಆಗಿರಲಿ ಅಥವಾ ವಿವಾಹ ವಾರ್ಷಿಕೋತ್ಸವ ದಿನ ಆಗಿರಲಿ ತಿಥಿ ಅಂತ ಹೇಳಲಿಕ್ಕೆ ಹೋಗಬಾರ್ದು. ಹಾಗಾಗಿ ಮಿತಿ ಅಂತಲೇ ಹೇಳಬೇಕು. ಮಿತಿಯ ಪ್ರಕಾರವಾದರೂ ಆಚರಣೆ ಮಾಡಬೇಕು. ಮುಖ್ಯವಾಗಿ ನಕ್ಷತ್ರದ ಪ್ರಕಾರವೇ ಆಚರಣೆ ಮಾಡಬೇಕು. ಆಗಲಿಲ್ಲ ಅಂತಂದರೆ ಮಿತಿಯ ಪ್ರಕಾರ ಆಚರಣೆಯನ್ನು ಮಾಡ್ಬೋದು. ಮತ್ತು ಮಾಸ, ಯಾವ ಮಾಸದಲ್ಲಿ ಜನನ ಆಗಿದೆ, ಜ್ಯೇಷ್ಠ, ವೈಶಾಖ, ಆಷಾಢ ಈ ಥರ ಹೇಳ್ತೀವಲ್ವ ನಾವು, ಈ ರೀತಿಯಾಗಿ ಯಾವ ಮಾಸದಲ್ಲಿ ಹುಟ್ಟಿದ್ದಾರೆ ಮತ್ತು ಶುಕ್ಲ ಪಕ್ಷನ ಕೃಷ್ಣ ಪಕ್ಷನ ಅದನ್ನು ನೋಡ್ಕೋಬೇಕು. ಅಮಾವಾಸ್ಯೆ ನಂತರ ಶುಕ್ಲ ಪಕ್ಷ, ಹುಣ್ಣಿಮೆ ನಂತರ ಕೃಷ್ಣ ಪಕ್ಷ, ಈ ದಿನಗಳನ್ನು ನೋಡ್ಕೋಬೇಕು. ಹಾಗೆಯೇ ಯಾವ ನಕ್ಷತ್ರದಲ್ಲಿ ಅವರ ಜನನ ಆಗಿದೆ ಆ ನಕ್ಷತ್ರದ ದಿವಸ ಹುಟ್ಟಿದ ಹಬ್ಬವನ್ನು ಆಚರಣೆಯನ್ನು ಮಾಡಬೇಕು. ಗೊತ್ತಾಯ್ತಲ್ಲ. ಇನ್ನು ವಿವಾಹ ವಾರ್ಷಿಕೋತ್ಸವಗಳನ್ನು ಆಚರಣೆ ಮಾಡ್ತಕ್ಕಂಥವರು ಸಹ ಸಾಧ್ಯವಾದಷ್ಟು ಆವತ್ತು ದಿನ ಯಾವ ನಕ್ಷತ್ರ ಇದೆಯೋ ಆ ನಕ್ಷತ್ರದ ದಿನ ಆಚರಣೆಯನ್ನು ಮಾಡ್ಕೋಬೇಕು. ಅಥವಾ ಯಾವ ಮಿತಿ ಇದೆಯೋ, ಪಾಡ್ಯ, ಬಿದಿಗಿ, ತದಿಗಿ ಮತ್ತು ಚೌತಿ, ಯಾವ ದಿನ ಮದುವೆ ಆಗಿದೆಯೋ ಆ ಒಂದು ಮಿತಿಯ ದಿನ ನೀವು ವಿವಾಹ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಬೇಕಾಗತ್ತೆ. ಇದು ನಮ್ಮ ಸಂಸ್ಕೃತಿ, ನಮ್ಮ ಒಂದು ಸನಾತನ ಧರ್ಮದಲ್ಲಿ ನಾವು ಆಚರಣೆ ಮಾಡ್ತಕ್ಕಂಥ ವಿಧಾನ. ಹೀಗೇನೆ ನಾವು ಆಚರಣೆ ಮಾಡಬೇಕೇ ವಿನಃ ಡೇಟ್ ಪ್ರಕಾರ ಯಾವತ್ತೂ ನಾವು ಬರ್ತ್ಡೇಗಳಾಗಲಿ ಮ್ಯಾರೇಜ್ ಡೇಗಳನ್ನು ಆಚರಣೆಯನ್ನು ಮಾಡ್ಕೋಬಾರ್ದು. ನೀವು ಗಮನಿಸಿ ನೋಡಿರಿ, ತುಂಬ ಡಿಫ್ರೆನ್ಸಸ್ ಇರುತ್ತೆ ಡೇಟಿಗೂ ಮತ್ತು ಮಿತಿ ಅಥವಾ ನಕ್ಷತ್ರಕ್ಕೂ ತುಂಬ ಡಿಫ್ರೆನ್ಸಸ್ ಇರುತ್ತೆ. ಒಂದೊಂದು ಸಲ ಒಂದೇ ಥರ ಬರುತ್ತೆ, ಒಂದೊಂದು ಸಲ ತುಂಬ ವ್ಯತ್ಯಾಸಗಳನ್ನು ನಾವು ಕಾಣ್ತೀವಿ. ಹಾಗಾಗಿ ನಮ್ಮ ಒಂದು ಸನಾತನ ಧರ್ಮದಲ್ಲಿ ಹೇಗೆ ಆಚಾರ ವಿಚಾರಗಳನ್ನು ನಾವು ಮಾಡ್ತಾ ಬರ್ತಾ ಇದ್ದೀವೋ ಪಂಚಾಂಗದ ಪ್ರಕಾರ ನಾವು ಎಲ್ಲನೂ ಶುಭ ದಿನಗಳನ್ನು ಆಚರಣೆಯನ್ನು ಮಾಡಬೇಕಾಗತ್ತೆ. ಇನ್ನು ಹುಟ್ಟಿದ ದಿನವನ್ನು ಅಥವಾ ವಿವಾಹ ವಾರ್ಷಿಕೋತ್ಸವಗಳನ್ನು ಹೇಗೆ ಆಚರಣೆ ಮಾಡ್ಕೋಬೇಕು ಅವತ್ತಿನ ದಿವಸ ಅಂದರೆ, ಬೆಳಗ್ಗೆ ಎದ್ದು ಅಭ್ಯಂಗ ಸ್ನಾನವನ್ನು ಮಾಡ್ಕೋಬೇಕು. ಮಕ್ಕಳಾಗಿದ್ದರೆ ಬೆಳಗ್ಗೆ ಎದ್ದು ಫಸ್ಟು ದೇವರಿಗೆ ಹಿರಿಯರಿಗೆ ನಮಸ್ಕಾರವನ್ನು ಮಾಡಿ ಅಭ್ಯಂಗ ಸ್ನಾನವನ್ನು ಮಾಡಿಕೊಂಡು ನಂತರ ಹೊಸ ಬಟ್ಟೆಯನ್ನು ದೇವರ ಮುಂದೆ ಇಟ್ಟು ಕುಂಕುಮವನ್ನು ಹಚ್ಚಿ ಹಣೆಗೆ ಕುಂಕುಮವನ್ನು ಹಚ್ಚಿಕೊಂಡು ಹೊಸ ಬಟ್ಟೆಯನ್ನು ಧರಿಸಬೇಕು. ಯಾವಾಗಲೂ ಹೊಸ ಬಟ್ಟೆಯನ್ನು ಹಾಗೆ ಹಾಕ್ಕೊಳ್ಳೋದು ಒಳ್ಳೆಯದಲ್ಲ. ಹಾಗಾಗಿ ಈ ರೀತಿಯಾಗಿ ಹೊಸ ಬಟ್ಟೆಯನ್ನು ಧರಿಸ್ಕೊಂಡು ದೇವರಿಗೆ ನಮಸ್ಕಾರವನ್ನು ಮಾಡಿ ದೀಪವನ್ನು ಹಚ್ಚಿ ನಂತರ
ಹಿರಿಯರಿಗೆ ನಮಸ್ಕಾರವನ್ನು ಮಾಡಿ ಅವರಿಂದ ಆಶೀರ್ವಾದವನ್ನು ತಗೊಂಡು ದೇವಸ್ಥಾನಗಳಿಗೆ ಹೋಗಿ ಅರ್ಚನೆಗಳನ್ನು, ಪೂಜೆಗಳನ್ನು, ಅಭಿಷೇಕಗಳನ್ನು ಮಾಡಿಸ್ಬೋದು. ಮನೆಯಲ್ಲೂ ಸಹ ದೇವರ ಒಂದು ಪೂಜೆಯನ್ನು ಮಾಡ್ಕೋಬೋದು. ನಂತರ ಸಿಹಿ ಅಡುಗೆಯನ್ನು ಮಾಡಿಕೊಂಡು ಮನೆಯಲ್ಲಿ ಎಲ್ಲರನ್ನೂ ಕರೆದುಬಿಟ್ಟು ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ಬೋದು. ಘೃತ ಪಾಯಸ ಭಕ್ಷಣಂ ಅಂತ ಹೇಳ್ತಾರೆ. ಅವತ್ತಿನ ದಿವಸ ಮುಖ್ಯವಾಗಿ ಘೃತ ಪಾಯಸ ಭಕ್ಷಣಂ, ತುಪ್ಪ ಹಾಕಿ ಮಾಡಿದಂಥ ಪಾಯಸವನ್ನು ಕಂಪಲ್ಸರಿ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ತುಪ್ಪ ಹಾಕಿ ಶಾವಿಗೆ ಪಾಯಸ ಆಗಿರಲಿ ಅಥವಾ ಬೇರೆ ಏನಾದರೂ ನೀವು ಅಪ್ಪಿ ಪಾಯಸ ಆಗಿರಲಿ, ಈ ಥರ ಶುಭವಾಗಿ ಮಾಡ್ತಕ್ಕಂಥ ಪಾಯಸಗಳನ್ನು ಮಾಡಿಕೊಂಡು ತುಪ್ಪ ಹಾಕಿ ಮಾಡಿಕೊಂಡು ಅದನ್ನು ಸೇವನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಇದರಿಂದ ಆಯುಷ್ಯ ವೃದ್ಧಿಯಾಗುತ್ತೆ ಅಂತ. ಪಾಯಸದಲ್ಲಿ ಲಕ್ಷ್ಮೀದೇವಿ ಸನ್ನಿಧಾನ ಇರುತ್ತೆ, ತುಪ್ಪದಲ್ಲಿ ಲಕ್ಷ್ಮೀದೇವಿ ಸನ್ನಿಧಾನ ಇರುತ್ತೆ, ಹಾಲಿನಲ್ಲಿ ಲಕ್ಷ್ಮೀದೇವಿ ಸನ್ನಿಧಾನ ಇರುತ್ತೆ. ಹಾಗಾಗಿ ಪಾಯಸ ತುಪ್ಪವನ್ನು ಯಾವತ್ತೂ ನಾವು ಚೆಲ್ಲಬಾರ್ದು ಅಂತ ಹೇಳ್ತಾರೆ. ನಮಗೆ ಲಕ್ಷ್ಮಿಯ ಅನುಗ್ರಹ ಆಗೋದಿಲ್ಲ, ಲಕ್ಷ್ಮೀದೇವಿಗೆ ಕೋಪ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಎಲೆಯಲ್ಲಿ ನಾವು ಯಾವತ್ತೂ ಪಾಯಸವನ್ನು ಒಂದು ಚೂರು ಚೆಲ್ಲಬಾರ್ದು, ತುಪ್ಪವನ್ನು ಸಹ ಚೆಲ್ಲಬಾರ್ದು. ನಂತರ ಉಡುಗೊರೆಗಳನ್ನು ಕೊಡ್ಬೋದು. ಹಿರಿಯರು ಮಕ್ಕಳಿಗಾಗಿ ದಾನ ಧರ್ಮವನ್ನು ಮಾಡ್ಬೋದು. ಅವತ್ತಿನ ದಿವಸ ಮುಖ್ಯವಾಗಿ ಬಡವರಿಗೆ, ನಿರ್ಗತಿಕರಿಗೆ ದಾನವನ್ನು ಮಾಡೋದು, ವಸ್ತ್ರದಾನವನ್ನು ಮಾಡೋದು, ಮತ್ತು ಎಲ್ಲಾದರೂ ಅನಾಥ ಮಕ್ಕಳಿದ್ದರೆ ಅವರಿಗೆ ಊಟಕ್ಕೆ ಹಾಕಿಸೋದು, ವಸ್ತ್ರದಾನವನ್ನು ಮಾಡೋದು, ಮಕ್ಕಳಿಗೆ ಪುಸ್ತಕಗಳನ್ನು ದಾನವಾಗಿ ಕೊಡೋದು. ಈ ರೀತಿಯಾಗಿ ಇದು ನಮಗೆ ಅನಂತ ಪುಣ್ಯವನ್ನು ತಂದುಕೊಡುತ್ತೆ. ಸುಮ್ಮನೆ ಎಲ್ಲೋ ಹೋಗಿ ಎಷ್ಟೋ ದುಡ್ಡನ್ನು ಖರ್ಚು ಮಾಡಿ ಮಜಾ ಮಾಡಿ ಪಾರ್ಟಿ ಮಾಡೋದ್ರಿಂದ ಸಂತೋಷ ಸಿಗುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಅದರಿಂದ ಪುಣ್ಯ ಸಂಪಾದನೆ ಆಗೋದಿಲ್ಲ. ಹಾಗಾಗಿ ತಪ್ಪು ಅಂತ ಹೇಳ್ತಾ ಇಲ್ಲ ನಾನು. ಈ ರೀತಿಯಾಗಿ ಆಚರಣೆ ನಮ್ಮಲ್ಲಿ ಇಲ್ಲ, ನಮ್ಮ ಸಂಸ್ಕೃತಿಯಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಆದಷ್ಟು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ನಮ್ಮನ್ನು ಭೂಮಿಗೆ ತಂದಂಥ ನಮ್ಮ ತಂದೆ ತಾಯಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಮತ್ತು ನಾವು ಯಾವ ರೀತಿ ಹುಟ್ಟಿದ ದಿನವನ್ನು ಆಚರಣೆ ಮಾಡ್ಕೊತೀವಿ ಅನ್ನೋದ್ರ ಮೇಲೆ ಎಲ್ಲನೂ ನಿಂತಿರುತ್ತೆ. ಹಾಗಾಗಿ ದಾನ ಧರ್ಮಗಳನ್ನು ಮಾಡ್ಕೊಳ್ಳೋದು, ಬಡವರಿಗೆ ಏನಾದರೂ ಸಹಾಯವನ್ನು ಮಾಡೋದು. ಸಂಜೆ ಬೇಕಾದರೆ ನೀವು ಇನ್ನೊಂದಷ್ಟು ಎಲ್ಲರನ್ನೂ ಬಂಧು ಬಳಗದವ್ರನ್ನ ಕರೆದು ಮಣೆ ಹಾಕಿ ಅಥವಾ ಚೇರಿನ ಮೇಲೆ ಆ ಮಗುವನ್ನು, ಯಾರು ಹುಟ್ಟಿದ ಹಬ್ಬವನ್ನು ಆಚರಿಸ್ಕೊಳ್ತಾರೋ ಅವರನ್ನು ಕೂಡಿಸಿ ಮುಂದೆ ರಂಗೋಲಿಯನ್ನು ಹಾಕಿ ದೀಪಗಳನ್ನು ಹಚ್ಚಿಟ್ಟು ನಂತರ ಕೇಕನ್ನು ಕಟ್ ಮಾಡಿಕೊಂಡು ಎಲ್ಲರೂ ಸಂಭ್ರಮವನ್ನು ಪಡ್ಬೋದು. ಇಲ್ಲ ಅಂತ ಹೇಳ್ತಾ ಇಲ್ಲ. ದೀಪವನ್ನು ಮಾತ್ರ ಹಚ್ಚಿ ಆರಿಸೋದಕ್ಕೆ ಹೋಗಬೇಡ್ರಿ. 2 ದೀಪಗಳನ್ನು, ನೀಲಾಂಜನವನ್ನು ಹಚ್ಚಿಟ್ಟು ನಂತರ ಮಗುವಿಗೆ ಕುಂಕುಮವನ್ನು ಹಚ್ಚಿ ಬರ್ತ್ಡೇ ಸೆಲೆಬ್ರೇಷನನ್ನು ಮಾಡ್ಕೋಬೋದು. ಕೇಕ್ ಕಟ್ ಮಾಡಿ ಎಲ್ಲರಿಗೂ ತಿನ್ನಿಸ್ಕೊಂಡು ನಂತರ ಆರತಿಯನ್ನು ಮಾಡಬೇಕು. ಮಗುಗೆ ಆವತ್ತಿನ ದಿವಸ ಆರತಿಯನ್ನು ಮಾಡಿ ಆಶೀರ್ವಾದವನ್ನು ಮಾಡಬೇಕು ಹಿರಿಯರೆಲ್ಲರೂ ಸಹ. ಈ ರೀತಿಯಾಗಿ ನಮ್ಮ ಸಂಪ್ರದಾಯದ ಪ್ರಕಾರ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ಕೋಬೇಕು. ಯಾರ್ಯಾರೆಲ್ಲ ಇನ್ನು ಮುಂದೆ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ಕೊತೀರೋ ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ಶುಭಾಶಯಗಳನ್ನು ತಿಳಿಸ್ರಿ. ಈ ಒಂದು ಜನ್ಮದಿನದ ಹಾಡನ್ನು ಅವ್ರಿಗಾಗಿ ನಾನು ಗಿಫ್ಟಾಗಿ ಕಳಿಸ್ತಾ ಇದ್ದೀನಿ, ಅವರಿಗೆ ಉಡುಗೊರೆ ಅಂತ. ತಂದೆ ತಾಯಿಗಳು ತಿಳಿಸ್ಬಿಡ್ರಿ. ಮತ್ತು ಇಷ್ಟು ದಿನ ಮುಂಚೆ ಯಾರು ಹುಟ್ಟದ ಹಬ್ಬಗಳನ್ನು ಆಚರಣೆಯನ್ನು ಮಾಡ್ಕೊಂಡಿದ್ದೀರೋ ಎಲ್ಲರಿಗೂ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಂತೆ. 100 ಕಾಲ ಸುಖವಾಗಿ ಬಾಳಿ ನಿಮ್ಮ ಇಷ್ಟಾರ್ಥಗಳೆಲ್ಲನೂ ಸಿದ್ಧಿಯಾಗಲಿ. ಮಕ್ಕಳಿಗೆ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಸಂಪತ್ತು, ವಿದ್ಯೆ ಎಲ್ಲನೂ ಪ್ರಾಪ್ತಿಯಾಗಲಿ. ಮಕ್ಕಳು ಇನ್ನಷ್ಟು ಸಾಧನೆಯನ್ನು ಮಾಡಿ ನಮ್ಮ ಸಂಸ್ಕೃತಿ, ನಮ್ಮ ಸನಾತನ ಧರ್ಮ, ನಮ್ಮ ಆಚಾರ ವಿಚಾರಗಳನ್ನು ಮುಂದುವರಿಸ್ಕೊಂಡು ಹೋಗಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ. ಹರೇ ಶ್ರೀನಿವಾಸ.